ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ನಾಳೆ ಆಚರಣೆ ಮಾಡುವಂಥ ರಥಸಪ್ತಮಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನಾವು ರಥಸಪ್ತಮಿ ದಿನ ಯಾವ ರೀತಿಯ ದೀಪದ ಆರಾಧನೆಯನ್ನು ನಾವು ಮಾಡಬೇಕಾಗುತ್ತೆ, ಮತ್ತು ಯಾವುದು ನೈವೇದ್ಯನ ಮಾಡಿ ಇಟ್ಟರೆ ಸೂರ್ಯದೇವನಿಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ನಾವು ನಾಳೆ ದಿನ ವಿಶೇಷವಾಗಿ ಸೂರ್ಯನಿಗೆ ವಿಶೇಷವಾಗಿ ಮಾಡುವಂಥ ದೀಪದ ಆರಾಧನೆಗೆ ನಾವು ಯಾವ ಬತ್ತಿಗಳನ್ನು ಹಾಕಿದ್ರೆ ವಿಶೇಷವಾಗಿ ಸೂರ್ಯದೇವರು ನಮಗೆ ಅನುಗ್ರಹ ಮಾಡ್ತಾರೆ ಅನ್ನೋದ್ರ ಬಗ್ಗೆ, ರಥಸಪ್ತಮಿ ಬಗ್ಗೆ ಗೊತ್ತಿರೋಂಥ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ವಿಶೇಷವಾಗಿ ನೋಡಿ ಸ್ನೇಹಿತರೆ, ರಥಸಪ್ತಮಿ ಅಂತ ಅಂದರೆ ನಾವು ಅಂದ್ಕೊಂಡಿದ್ದೀವಿ ಸೂರ್ಯದೇವರು ಜನಿಸಿರೋ ದಿನಾನ ನಾವು ರಥಸಪ್ತಮಿ ಅಂತ. ಆದರೆ ಅದಲ್ಲ. ರಥಸಪ್ತಮಿ ಎಂದರೆ ಸೂರ್ಯ ಜನಿಸಿದ ದಿನವಲ್ಲ. ಇಂದಿನಿಂದ ಸೂರ್ಯನ ಯಾತ್ರೆ ಆರಂಭವಾಗುತ್ತದೆ. ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ದಿನದಂದು ಸೂರ್ಯದೇವನಿಗೆ ಪ್ರತ್ಯೇಕ ಪೂಜೆ ಮಾಡಲಾಗುತ್ತದೆ. ಈ ದಿನ ಏಕದ ಎಲೆಯನ್ನು ತಲೆಯ ಮೇಲಿಟ್ಟು ಸ್ನಾನ ಮಾಡುವ ಪದ್ಧತಿ ಕೂಡ ರೂಢಿಯಲ್ಲಿದೆ. ಹಾಗಾಗಿ ನಾವು ಅವತ್ತಿನ ದಿನ ರಥಸಪ್ತಮಿ ದಿನ ಖಂಡಿತವಾಗ್ಲೂ ಸೂರ್ಯನ ಜನ್ಮದಿನಾಚರಣೆ ಆಗಿರೋದಿಲ್ಲ. ಹಿಂದೂ ಧರ್ಮದಲ್ಲಿ ಸೂರ್ಯದೇವನನ್ನು ಆರಾಧಿಸುವ ರಥಸಪ್ತಮಿಗೆ ವಿಶೇಷವಾದ ಪ್ರಾಮುಖ್ಯತೆ ಇದೆ. ಈ ದಿನ ಸೂರ್ಯನನ್ನು ಪೂಜಿಸುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ. ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ದಿನದಂದು ಸೂರ್ಯದೇವನಿಗೆ ಪ್ರತ್ಯೇಕ ಪೂಜೆಯನ್ನು ಮಾಡಲಾಗುತ್ತದೆ. ಈ ದಿನ ದಾನ ಧರ್ಮಗಳನ್ನು ಮಾಡಿದರೆ ಮನಸ್ಸಿನ ಆಸೆಗಳೆಲ್ಲ ಈಡೇರಲಿವೆ ಎಂಬ ನಂಬಿಕೆ ಕೂಡ ಇದೆ. ಅದರಲ್ಲೂ ಇವತ್ತಿನ ರಥಸಪ್ತಮಿ ದಿನ ವಿಶೇಷವಾಗಿ ನೀವು ಭೋಗಿನ ಕೊಡುವಂಥದ್ದನ್ನ ಭೋಗಿ ದಾನ ಅಂತ ಮಾಡ್ತಾರೆ. ಅಂದರೆ ಕೆಲವೊಬ್ಬರು ದವಸ ಧಾನ್ಯಗಳನ್ನು ದಾನ ಮಾಡುವಂಥದ್ದನ್ನು ಮಾಡ್ತಾರೆ. ಕೆಲವೊಬ್ಬರು ಮರಗಳನ್ನು ಇಟ್ಟು ಅದರಲ್ಲಿ ಬೇಳೆಗಳು, ಅಂದರೆ ಊಟಕ್ಕೆ ಉಪಯೋಗಿಸುವಂಥ ಎಲ್ಲ ಥರದ ಕಾಳುಗಳು, ಅರಿಶಿಣ, ಕುಂಕುಮ, ಮಂಗಳ ದ್ರವ್ಯಗಳು, ತೆಂಗಿನಕಾಯಿ, ಆಮೇಲೆ ಹೂವು, ದಕ್ಷಿಣೆಗಳನ್ನೆಲ್ಲ ಇಟ್ಟು ಅದನ್ನು ಕೂಡ ದಾನ ಮಾಡುವಂಥವರು ಕೂಡ ದಾನ ಮಾಡ್ತಾರೆ. ನಾಳೆ ದಿನ ವಿಶೇಷವಾಗಿ ಆಹಾರ ದಾನಗಳು ಅಂದರೆ ಪುಳಿಯೋಗರೆ ದಾನ ಮಾಡುವಂಥದ್ದು, ಗೋಧಿ ಪಾಯಸನ ಮಾಡಿ ನಾಳೆ ಸೂರ್ಯದೇವನಿಗೆ ವಿಶೇಷವಾಗಿ ಗೋಧಿಯಿಂದ ಮಾಡಿದಂತಹ ನೈವೇದ್ಯನ, ಅಂದರೆ ಗೋಧಿಯಿಂದ ತಯಾರಿಸಿದಂತಹ ಪಾಯಸನ ಮಾಡಿ ಸೂರ್ಯದೇವನಿಗೆ ನಾಳೆ ಸಮರ್ಪಣೆ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಸೂರ್ಯದೇವನಿಗೆ ವಿಶೇಷ ದೀಪ ಮಾಡಬೇಕು ಅಂತ ಬಯಸೋ ಅಂಥವ್ರು, ನಾನು ಹೇಳ್ಕೊಡುವಂಥದ್ದು ನಿಮಗೆ ಜಾಸ್ತಿ ಆಡಂಬರದಿಂದ ಮಾಡೋಕ್ಕಾಗಲಿಲ್ಲ ಅಂದ್ರೂ ನಿಮ್ಮ ಮನೆಯಲ್ಲಿರುವಂತಹ ಸೂರ್ಯದೇವನ ಫೋಟೋ ಇಲ್ಲ ಅಂತ ಅನ್ನೋರು ಏನು ಮಾಡ್ಬೋದು ಅಂದರೆ, ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ನೆಲನ ಫುಲ್ಲು ಕ್ಲೀನಾಗಿ ಸೀಟಿ ಅದರ ಮೇಲೆ ಒಂದು ಮಣೆನ ಹಾಕಿ, ಅದರ ಮೇಲೆ ನೀವು ಒಂದು ಕೆಂಪು ಬಟ್ಟೆನ ಹಾಕಿ, ಅದರ ಮೇಲೆ ವಿಶೇಷವಾಗಿ ಎಕ್ಕದ ಎಲೆಗಳು 11 ಎಲೆಗಳನ್ನು ನೀವು ಕಿತ್ಕೊಂಡ್ಬಂದು ಆ ಎಲೆಗಳನ್ನು ನೀವು ಆ ಬಟ್ಟೆಯ ಮೇಲೆ ಹಾಕ್ಬೋದು. ಇಲ್ಲ ಅಂದರೆ ಒಂದು ತಾಮ್ರದ ತಟ್ಟೆ ಇಟ್ಟು ಅದರ ಮೇಲೆ ಎಕ್ಕದ ಎಲೆಗಳನ್ನೆಲ್ಲ ಜೋಡಿಸಿ ಅದರ ಮೇಲೆ ಗೋಧಿನ ತಗೋಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಮನೆಯಲ್ಲಿರುವಂತಹ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಒಂದೊಂದು ಹಿಡಿ ಆ ತಟ್ಟೆಗೆ ಗೋಧಿನ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥವ್ರಿಗೆ ಯಾವುದಾದ್ರೂ ಒಂದು ದೋಷಗಳಿದ್ದರೆ, ಯಾವುದಾದ್ರೂ ಒಂದು ಗ್ರಹಗತಿಗಳಿಂದ ಬರ್ತಾ ಇರುವಂಥ ಸಮಸ್ಯೆಗಳಿದ್ದರೆ
ಸಮಸ್ಯೆಗಳಿದ್ದರೆ, ಸಾಡೆ ಸಾತಿ ಸಮಸ್ಯೆಗಳಿದ್ದರೆ, ಆರೋಗ್ಯದ ಸಮಸ್ಯೆಗಳಿದ್ದರೆ, ವಿವಾಹದ ಸಮಸ್ಯೆಗಳಿದ್ದರೆ ಅಥವಾ ಸಂತಾನದ ಸಮಸ್ಯೆಗಳಿದ್ದರೆ ಅದೆಲ್ಲ ನಿವಾರಣೆ ಆಗಬೇಕು ಅಂದಾಗ ಸೂರ್ಯದೇವನ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಸೂರ್ಯದೇವ ಯಾವಾಗಲೂ ನಮಗೆ ಆರೋಗ್ಯ ಆಯಸ್ಸನ್ನು ಕೊಡೋದ್ರ ಜೊತೆಗೆ ಕೀರ್ತಿ ಮತ್ತು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಸೂರ್ಯದೇವರು ಸಹಾಯ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಸೂರ್ಯದೇವನಿಗೆ ನೀವು ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರೆಲ್ಲ ಸೇರಿ ಗೋಧಿನ ಒಂದು ಇಷ್ಟಿಷ್ಟಾದರೂ ಹಾಕಿ, ಒಂದು ಇಡೀ ಹಾಕೋಕ್ಕಾಗಲಿಲ್ಲ ಅಂದರೂ ಒಂದೊಂದು ಚಿಟಿಕೆನಾದ್ರೂ ನೀವು ಆ ತಾಮ್ರದ ತಟ್ಟೆ ಒಳಗಡೆ ಗೋಧಿನ ಹಾಕಿ, ತದನಂತರ ಅದು ಎಲೆಗಳನ್ನು ಇಟ್ಟು ಅದರ ಮೇಲೆ ನೀವು ಗೋಧಿನ ಹರಡಿ, ಅದಾದ ಮೇಲೆ ನೀವು ಅದಕ್ಕೆ ಅರಿಶಿಣ ಕುಂಕುಮನ ಹಾಕಿ ವಿಶೇಷವಾಗಿ ಗೋಧಿ ಹಿಟ್ಟಿನಿಂದ ತಯಾರಿಸಿದಂತಹ ಒಂದು ದೀಪನ ನೀವು ತಯಾರು ಮಾಡ್ಕೊಬೇಕಾಗುತ್ತೆ. ಅದರಲ್ಲೂ ಆ ಗೋಧಿ ಹಿಟ್ಟಿಗೆ ವಿಶೇಷವಾಗಿ ನೀವು ಹಾಲು, ಸ್ವಲ್ಪ ಬೆಲ್ಲನ ನೀವು ಸೇರಿಸ್ಬಿಟ್ಟು ಅಥವಾ ಸಕ್ಕರೆ ಪುಡಿನ ನೀವು ಬೆರೆಸಿ, ಏಲಕ್ಕಿ ಕಾಯಿನ ಬೆರೆಸಿ ಅದನ್ನು ನೀವು ದೀಪನ ತಯಾರಿಸಿ ಆ ದೀಪನ ಆ ಗೋಧಿಯ ಮೇಲೆ ಇಟ್ಟು ಅದರ ಮೇಲೆ ನೀವು ಕೆಂಪು ಕುಂಕುಮದಿಂದ ತಯಾರಿಸಿದ ಬತ್ತಿಗಳನ್ನು ನೀವು ಹಾಕಿ ಅದಕ್ಕೆ ನೀವು ಸೂರ್ಯದೇವನಿಗೆ ನೀವು ದೀಪ ಹಚ್ಚಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಿಮಗೆ ಫೋಟೋಗಳಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಅಂದರೆ ನೀವು ಆ ತಟ್ಟೆನ ಇಟ್ಟಿರೋಂಥ ಮುಂಭಾಗದಲ್ಲಿ ನೀವು ಸೂರ್ಯನ ಚಿತ್ರನ ಬಿಡಿಸಿ ಅದಕ್ಕೆ ಕೆಂಪು ಕುಂಕುಮದಿಂದ ನೀವು ಅಲಂಕಾರ ಮಾಡಿ, ಅದಕ್ಕೆ ಹೂವುಗಳನ್ನು ಅಲಂಕಾರ ಮಾಡಿ, ಇಲ್ಲ ಅಂದರೆ ಬಣ್ಣಗಳನ್ನು ನೀವು ತುಂಬಿ ಸೂರ್ಯದೇವನ ನೀವು ಆಹ್ವಾನ ಮಾಡಿ ಅಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಮೊದಲಿಗೆ ನೀವು ಗಣಪತಿ ಪೂಜೆನ ನೀವು ಮಾಡಿ, ಆಮೇಲೆ ನಿಮ್ಮ ಕುಲದೇವರು, ನಿಮ್ಮ ಇಷ್ಟ ದೇವರು, ನಿಮ್ಮ ಗ್ರಾಮ ದೇವತೆ ಅವರನ್ನೆಲ್ಲ ನೀವು ಪ್ರಾರ್ಥನೆ ಮಾಡಿಕೊಂಡು ಆ ರೀತಿ ದೀಪನ ನೀವು ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಾವು ನಾಳೆ ದಿನ ಸೂರ್ಯದೇವನ ಕೃಪೆಗೆ ಪಾತ್ರರಾಗ್ಬೋದು. ಅದರಲ್ಲೂ ನಾಳೆ ದಿನ ನೀವು ಎಕ್ಕದ ಗಿಡಗಳಿಂದ ಯಾವ ರೀತಿ ಸ್ನಾನ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದರ ಜೊತೆಯಾಗಿ ನೀವು ಇನ್ನೇನು ನೀವು ಮಾಡ್ಬೋದು ಅಂದರೆ ವಿಶೇಷವಾಗಿ ನೀವು ಎಕ್ಕದ ಗಿಡಗಳಿರುತ್ತಲ್ಲ, ಆ ಎಕ್ಕದ ಗಿಡಗಳನ್ನು ನಾಳೆ ದಿನ ನೀವು ತಂದು ಒಂದು 9 ಇಲ್ಲಾಂದರೆ ಒಂದು 11 ನೀವು ವಿಶೇಷವಾಗಿ ಪೂಜೆ ಮಾಡೋ ಅಂಥದ್ದನ್ನು ಮಾಡಿ ಆ ಎಲೆಗಳನ್ನು ನೀವು ಮನೆಯ ಮುಂಭಾಗಲಲ್ಲಿ ಬಾಗಿಲಂತೂ ತೋರಣವಾಗಿ ನೀವು ಕಟ್ಟೋದ್ರಿಂದ ನಿಮ್ಮ ಮನೆಯಲ್ಲಿ ಏನಾದ್ರೂ ಗ್ರಹಗತಿಗಳಿಂದ ಬರ್ತಾ ಇರೋಂತಹ ಸಮಸ್ಯೆಗಳಿದ್ದರೆ, ವಾಮಾಚಾರಗಳಿದ್ದರೆ ಅಥವಾ ಮಾಟಮಂತ್ರದ ಪ್ರಯೋಗಗಳ ನಡೀತಾ ಇದ್ದರೆ ಮನೆಯ ಸುತ್ತಮುತ್ತ ಅದೆಲ್ಲ ನಿವಾರಣೆ ಆಗೋದಕ್ಕೆ ನಾವು ಆ ಎಕ್ಕದ ಗಿಡದ ಎಲೆ ವಿಶೇಷವಾಗಿ ಆ ಎಲೆಗಳಿಗೆ ಅರಿಶಿಣ ಮತ್ತು ಕುಂಕುಮದ ಬೊಟ್ಟನ್ನು ಇಟ್ಟು ಅದನ್ನು ನೀವು ಮನೆಯ ಮುಖ್ಯದ್ವಾರದ ಮುಂದೆ ನೀವು ತೋರಣವಾಗಿ ಕಟ್ಟೋದ್ರಿಂದನೂ ಕೂಡ ನಿಮಗೆ ಸೂರ್ಯದೇವನ ಅನುಗ್ರಹ ಆಗುತ್ತೆ. ಅಕಸ್ಮಾತ್ ನಿಮಗೆ ಅದೆಲ್ಲ ಆಗ್ತಾ ಇಲ್ಲ ಅಂತಂದರೆ ನೀವು ಮನೆಯ ಮುಂಭಾಗದಲ್ಲಿ 2 ಎಲೆಗಳನ್ನು ಇಟ್ಟು ಪ್ರವೇಶ ದ್ವಾರದ ಮುಂದೆ 2 ಚಿಕ್ಕ ಚಿಕ್ಕ ಗೋಧಿ ಹಿಟ್ಟಿನ ದೀಪಗಳನ್ನು ತಯಾರಿಸಿ ಪ್ರವೇಶ ದ್ವಾರದ ಮುಂದೆ ಸೇಮ್ ಟು ಸೇಮ್ ಅಂದರೆ ನೀವು ಗೋಧಿ ಹಿಟ್ಟಿಗೆ ಕೆಂಪು ಬತ್ತಿಗಳನ್ನು ಹಾಕಿ ಅದರಲ್ಲೂ ನೀವು ಎಳ್ಳೆಣ್ಣೆ ಅಥವಾ ತುಪ್ಪದ ದೀಪಗಳನ್ನು ಹಾಕಿ ನೀವು ನಾಳೆ ದಿನ ಪ್ರವೇಶದ ದ್ವಾರದ ಮುಂದೆ ಗೋಧಿ ಹಿಟ್ಟಿನಿಂದ ತಯಾರಿಸಿದಂತಹ ದೀಪಗಳನ್ನು ನೀವು ತಯಾರು ಮಾಡಿ ಹಚ್ಚೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಸ್ನಾನ ಮಾಡೋದಕ್ಕೆ ನಿಮಗೆ ಆ ರೀತಿ ಶಾಸ್ತ್ರಬದ್ಧವಾಗಿ ಸ್ನಾನ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋರು ಅಟ್ಲೀಸ್ಟು ನೀವು ಸ್ನಾನ ಮಾಡುವಂಥ ನೀರಿಗೆ ವಿಶೇಷವಾಗಿ ಎಕ್ಕದ ಎಲೆಗಳನ್ನು ನೀವು ಸೇರಿಸ್ಕೊಂಡು ಆ ರೀತಿ ಕೂಡ ನೀವು ಸ್ನಾನನ ಮಾಡ್ಬೋದು. ಬಿಲ್ವ ಪತ್ರೆಗಳಿದ್ದರೆ, ಗರಿಕೆಗಳಿದ್ದರೆ ಅದನ್ನು ಕೂಡ ನೀವು ಸೇರಿಸ್ಕೊಂಡು ಅದರ ಜೊತೆಗೆ ಕಪ್ಪು ಎಳ್ಳು, ಬಿಳಿ ಸಾಸಿವೆ, 1 ಚಿಟಿಕೆ ಅರಿಶಿಣ, ಗಂಜಲ ಮತ್ತು ರೋಸ್ ವಾಟರ್ ಅಂದರೆ ಪನ್ನೀರುಗಳನ್ನು ನೀವು ಸೇರಿಸ್ಕೊಂಡು ನಾಳೆ ದಿನ ಬ್ರಹ್ಮ ಮುಹೂರ್ತದಲ್ಲಿ ನೀವು ಸ್ನಾನನ ಮಾಡೋದ್ರಿಂದ ಆರೋಗ್ಯ ಆಯಸ್ಸು ಅನ್ನೋದು ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೀವು ಉಪವಾಸ ಮಾಡೋವಂಥವ್ರು ಕೂಡ ಆಚರಣೆನ ನೀವು ಮಾಡ್ಬೋದು. ಯಾಕಂದರೆ ಸ್ನೇಹಿತರೆ, ನಾಳೆ ದಿನ ನೀವು ಎಷ್ಟು ದಾನ ಧರ್ಮಗಳನ್ನು ಮಾಡ್ತೀರಾ, ಅದರಲ್ಲೂ ನಾಳೆ ದಿನ ನೀವು ಸೂರ್ಯ ಬಂದು ಪತನ ಬದಲಾಯಿಸೋ ರೀತಿ ನಮ್ಮ ಜೀವನದಲ್ಲಿ ಇಷ್ಟು ದಿನ ತನಕ ಇರೋಂತಹ ಕಹಿ ಘಟನೆಗಳಿರ್ಬೋದು, ಕಹಿ ವ್ಯಕ್ತಿಗಳಿರ್ಬೋದು, ಮಾಟಮಂತ್ರದ ಪ್ರಯೋಗಗಳಿರ್ಬೋದು, ಶತ್ರುಗಳ ಸಮಸ್ಯೆ ಇರ್ಬೋದು, ಸೋಲಿನ ಸಮಸ್ಯೆಗಳಿರ್ಬೋದು, ಅದೆಲ್ಲ ನಮಗೆ ಗೆಲುವಾಗಿ ಪರಿವರ್ತಿಸೋದಕ್ಕೆ ಸೂರ್ಯದೇವರು ಅನುಗ್ರಹ ಮಾಡುವಂಥ ಈ ರಥಸಪ್ತಮಿ ಆಚರಣೆನ ನಾಳೆ ದಿನ ನೀವು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಈ ಸಮಯದಲ್ಲಿ ಅಂದರೆ ಈ
ಮಾಘ ಮಾಸದ ಸ್ನಾನಗಳಿಗೆ ವಿಶೇಷವಾಗಿ ಪ್ರಾಮುಖ್ಯತೆ ಇರುತ್ತೆ. ಅಂತಹ ಕುಂಭಮೇಳ ನಡೀತಾ ಇರೋಂಥ ಸಂದರ್ಭದಲ್ಲಿ ನಾವು ನದಿ ಸ್ನಾನಗಳನ್ನು ಮಾಡೋದಕ್ಕೆ ನದಿಗೆ ಹೋಗೋಕ್ಕಾಗಲಿಲ್ಲದವರು ಮನೆಗಳಲ್ಲಾದ್ರೂ ಇಂಥ ದಿನಗಳಲ್ಲಿ ವಿಶೇಷವಾಗಿ ನೀವು ಆಚರಣೆಯನ್ನು ನೀವು ಮಾಡಬೇಕಾಗುತ್ತೆ. ಈ ರೀತಿ ನಾವು ಶಿವರಾತ್ರಿಯ ತನಕ ಅವಕಾಶ ಇರುತ್ತೆ, ಅದನ್ನು ನಾವು ಸದುಪಯೋಗ ಮಾಡ್ಕೊಬೇಕು ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ನೈವೇದ್ಯಕ್ಕೆ ನೀವು ಗೋಧಿಯಿಂದ ತಯಾರಿಸಿದಂಥ ಪಾಯಸನ ನೀವು ನೈವೇದ್ಯವಾಗಿ ಮಾಡಬೇಕಾಗುತ್ತೆ. ಅದ್ರ ಜೊತೆಯಾಗಿ ನೀವು ಮತ್ತು ಹೆಸರು ಬೇಳೆಯಿಂದ ತಯಾರಿಸಿದಂಥ ಪೊಂಗಲನ್ನು ನೀವು ಮಾಡಿ ದಾನವಾಗಿ ಹಂಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ನೀವು ಪುಳಿಯೋಗರೆ ಇರ್ಬೋದು, ಚಿತ್ರಾನ್ನ ಇರ್ಬೋದು, ಅಂಥದ್ದನ್ನು ನೀವು ದಾನನ ಕೊಡ್ಬೋದು. ನಿಮ್ಮ ಮನೆಯಲ್ಲಿ ಬರುವಂತಹ ಮುತ್ತೈದೆಯರಿಗೆ ನೀವು ನಾಳೆ ದಿನ ಇದನ್ನು ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಮನೆಯಲ್ಲಿ ಯಾವತ್ತೂ ಆಹಾರಕ್ಕೆ ಕೊರತೆ ಆಗೋದಿಲ್ಲ. ಈ ರೀತಿ ನೀವು ಮಾಡ್ಬೋದು. ಅದರಲ್ಲೂ ಯಾಕೆ ನಾವು ನಾಳೆ ದಿನ ಪೂಜೆನ ನಾವು ಮಾಡಬೇಕು ಅನ್ನೋ ಉದ್ದೇಶ ಅಂದರೆ ನಮಗೆ ವರ್ಷ ಪೂರ್ತಿ ಆರೋಗ್ಯ ಮತ್ತು ಆಯಸ್ಸು ಯಾವಾಗಲೂ ಇರಬೇಕು, ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಯಶಸ್ಸು ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮಾಡಬೇಕಾಗುತ್ತೆ. ಅದರಲ್ಲೂ ರಥಸಪ್ತಮಿಯ ಶುಭ ಮುಹೂರ್ತ ಬಂದು ನೋಡಿ ಈ ರೀತಿ ಇದೆ. ನೋಡಿ, ಈ ಬಾರಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯು ಫೆಬ್ರವರಿ 4ರಂದು 2025 ಬೆಳಗ್ಗೆ 7:56 ಆರಂಭವಾಗಿ ಮರುದಿನ 5 ಗಂಟೆ ಫೆಬ್ರವರಿ 2025 ಬೆಳಗ್ಗೆ 5:29 ಇರಲಿದೆ. ಉದಯ ತಿಥಿಯು ಆಧಾರದ ಮೇಲೆ ನಾವು ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ. ನೋಡಿ, ಯಾವಾಗಲೂ ಅಷ್ಟೇ ನಾವು ಸೂರ್ಯದೇವನ ನಾವು ಈ ರೀತಿ 7 ಕುದುರೆಗಳಿಂದ 7 ಕುದುರೆಗಳ ರಥವನ್ನೇರಿ ದಕ್ಷಿಣಾಯವನ್ನು ಮುಗಿಸಿ ನಂತರ ಪೂರ್ವಕ್ಕೆ ಪ್ರಯಾಣಿಸುತ್ತಾನೆ. ರಥಸಪ್ತಮಿ ಎಂದರೆ ನೋಡಿ ಸೂರ್ಯ ಜನಿಸಿದ ದಿನವಲ್ಲ, ಇಂದಿನಿಂದ ಸೂರ್ಯದೇವನು ರಥಯಾತ್ರೆ ಆರಂಭವಾಗುತ್ತದೆ. ಈ ಯಾತ್ರೆ ಆರಂಭವಾಗುವಾಗ ಮಾಘ ಸಪ್ತಮಿಯಿಂದ ಬರುವ 6 ತಿಂಗಳುಗಳನ್ನು ಉತ್ತರಾಯಣ ಪುಣ್ಯಕಾಲವೆಂದು ಪರಿಗಣಿಸಲಾಗಿದೆ. ಸೂರ್ಯನ 7 ಕುದುರೆಗಳು 7 ವಾರಗಳನ್ನು ಸೂಚಿಸುತ್ತದೆ. ಈ ಸಮಯದಲ್ಲಿ ನಾವು ಮೇಷದಿಂದ ಮೀನದವರೆಗೆ 12 ರಾಶಿಗಳಲ್ಲಿ ಪ್ರಯಾಣಿಸುತ್ತಾನೆ. ಸೂರ್ಯ ರಥ 12 ಚಿಹ್ನೆಗಳನ್ನು ಪೂರ್ಣಗೊಳಿಸಲು 1 ವರ್ಷ ತೆಗೆದುಕೊಳ್ಳಲಾಗುತ್ತದೆ. ಸೂರ್ಯನನ್ನು ಪೂಜಿಸಿದರೆ ಹಣಕಾಸು, ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತದೆ, ಜೀವನದಲ್ಲಿ ಸುಖ ಶಾಂತಿ ದೊರೆಯುತ್ತದೆ. ಸೂರ್ಯನನ್ನು ಆರಾಧಿಸುವವರಿಗೆ ಅವನ ಅನುಗ್ರಹ ಸದಾ ಇರುತ್ತದೆ. ಈ ದಿನ ನೀವು ದಾನ ಧರ್ಮಗಳನ್ನು ವಿಶೇಷವಾಗಿ ಮಾಡಬೇಕಾಗುತ್ತೆ. ಅದನ್ನೇ ನಾನು ಹೇಳದ್ನಲ್ಲ ಸ್ನೇಹಿತರೆ, ವಿಶೇಷವಾಗಿ ಎಕ್ಕದ ಎಲೆಯಲ್ಲಿ ನೀವು ಸ್ನಾನ ಮಾಡಬೇಕಾಗುತ್ತೆ. ಈ ರೀತಿ ನೀವು ಯಾಕೆ ನಾವು ಸ್ನಾನ ಮಾಡಬೇಕು ಅಂದರೆ ನೋಡಿ, ಎಕ್ಕದ ಎಲೆಯಲ್ಲಿ ಔಷಧಿಯ ಗುಣಗಳನ್ನು ಹೊಂದಿದೆ. ಈ ಎಲೆಗಳನ್ನು ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ಹೊಟ್ಟೆಯಲ್ಲಿನ ಶಾಖ ಕೂಡ ಕಡಿಮೆಯಾಗುತ್ತದೆ, ದೇಹದಲ್ಲಿರುವ ವಿಷಕಾರಿ ಅಂಶಗಳು ಕೂಡ ಹೀರಿಕೊಳ್ಳುತ್ತದೆ. ಇದರಲ್ಲಿರುವ ಔಷಧೀಯ ಗುಣಗಳಿಂದ ಕೂದಲು ಉದುರುವುದು ಕೂಡ ಕಡಿಮೆ ಆಗುತ್ತದೆ. ಗಾಯವನ್ನು ಗುಣಪಡಿಸುವುದಲ್ಲದೆ ಉರಿಯೂತ ನೋವಿನಿಂದನೂ ಕೂಡ ಶಮನ ಮಾಡಲಾಗುತ್ತದೆ. ಅದಕ್ಕೋಸ್ಕರ ನೀವು ಇವತ್ತಿನ ದಿನ ರಥಸಪ್ತಮಿ ದಿನ ನೀವು ಈ ರೀತಿ ಆಚರಣೆ ಮಾಡಬೇಕು. ಅಕಸ್ಮಾತ್ ನಿಮಗೆ ಗೋಧಿ ಸಿಗಲಿಲ್ಲ ಅಂದರೆ ನೀವು ಯಾವುದರಿಂದ ಪಾಯಸ ಮಾಡ್ಬೋದು ಅಂದರೆ ಆ ದಿನ ರವೆ ಅಥವಾ ಅವಲಕ್ಕಿ ಪಾಯಸ ಮಾಡಿ ಸೂರ್ಯದೇವನಿಗೆ ನೈವೇದ್ಯ ಕೂಡ ಇಡಲಾಗುತ್ತದೆ. ಈ ರೀತಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ರಥಸಪ್ತಮಿಯಲ್ಲಿ ಸೂರ್ಯದೇವನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸಾಧ್ಯವಾದರೆ ನಿಮಗೆ ಸೂರ್ಯದೇವನ ಮಂತ್ರಗಳನ್ನು ನಿಮಗೆ ಹೇಳ್ಕೊಳ್ಳೋಕ್ಕೆ ಬರ್ತಾ ಇಲ್ಲ ಅಂದರೆ ನೀವು ಓಂ ಸೂರ್ಯದೇವಾಯ ನಮಃ ಅಂತ ಒಂದು 11 ಸರಿ ಹೇಳ್ಕೊಳ್ಳಿ, ಇಲ್ಲ ಅಂದರೆ ಒಂದು 21 ಸರಿ ನೀವು ಹೇಳ್ಕೊಳ್ಳಿ. ಅದೂ ಆಗ್ತಿಲ್ಲ ಅಂದರೆ ಓಂ ಭಾಸ್ಕರಾಯ ದೇವಾಯ ನಮಃ ಅಂತ ಹೇಳ್ಕೊಳ್ಳಿ. ಅದೂ ಆಗಲಿಲ್ಲ ಅಂದರೆ ಓಂ ಭಾಸ್ಕರಾಯ ನಮಃ ಅಂತ ಹೇಳ್ಕೊಳ್ಳಿ. 11 ಸರಿ ಹೇಳ್ಕೊಳ್ಳಿ ಸಾಕು. ಅಷ್ಟು ಹೇಳ್ಕೊಂಡ್ರೆ ಸಾಕು, ಸೂರ್ಯದೇವನ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಉಪವಾಸ ಇರೋವಂಥವ್ರು ಖಂಡಿತವಾಗ್ಲೂ ನಮಗೆ ಸೂರ್ಯನ ಅನುಗ್ರಹ ನಮಗೆ ವರ್ಷ ಪೂರ್ತಿ ಬೇಕು ಅಂತ ಆಚರಣೆ ಮಾಡೋವಂಥವ್ರು ಉಪವಾಸನ ಆಚರಣೆ ಮಾಡ್ತಾರೆ. ಅದು ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ ಅಂತ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಶೇಷವಾಗಿ ನೋಡಿ, ಯಾರಾದ್ರೂ ನಾಳೆ ದಿನ ಉಪ್ಪು ಹಾಕ್ದಿರೋ ಅಂಥದ್ದನ್ನು ಯಾರಾದ್ರೂ ಅವತ್ತಿನ ದಿನ ವಿಶೇಷವಾಗಿ ಅದನ್ನು ನಾವು ತಿನ್ನೋದ್ರಿಂದ ಅಂದರೆ ನೋಡಿ, ಪುರಾಣದಲ್ಲಿ ಹೇಳಿರುವ ಪ್ರಕಾರ ಅಚಲ ಸಪ್ತಮಿಯ ದಿನದಂದು ಅಂದರೆ ಅಚಲ ಸಪ್ತಮಿ ಅಂದ್ರೂ ರಥಸಪ್ತಮಿ ಅಂತ ಕೂಡ ಕರೀತಾರೆ. ಉಪ್ಪು ಬಳಸಿದ ಆಹಾರವನ್ನು ಸೇವಿಸುವುದನ್ನು ನಿಷೇಧಿಸಲಾಗಿದೆ. ಏಕೆಂದರೆ ಈ ಉಪವಾಸವು ಅನೇಕ
ಅನೇಕ ಪಟ್ಟು ಪ್ರಯೋಜನಕಾರಿಯಾಗಿದೆ. ರಥಸಪ್ತಮಿಯ ದಿನ ಉಪವಾಸ ಮಾಡುವುದರಿಂದ ಬದುಕಿನಲ್ಲಿ ಅದೃಷ್ಟ ಒಲೆದು ಬರುತ್ತದೆ. ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಕೂಡ ಕಾಣಬಹುದಾಗಿದೆ. ಈ ರೀತಿ ಉಪವಾಸನ ಆಚರಣೆ ಮಾಡೋರಿಗೆ ಅವರು ಯಾವೊಂದು ವಿಷಯದಲ್ಲಿ ಅವರು ಅಂದ್ಕೊಂಡಿರ್ತಾರೋ ಅವರು ಅಂದ್ಕೊಂಡಿರೋ ಅಂಥದ್ದು ಆಸೆ ಈಡೇರೋದಕ್ಕೆ ಖಂಡಿತವಾಗ್ಲೂ ತುಂಬಾ ಅನುಕೂಲ ಮಾಡಿಕೊಡುತ್ತೆ ಈ ರಥಸಪ್ತಮಿ ಎಂದು. ಅದಕ್ಕೋಸ್ಕರ ನೀವು ಮಾಡ್ಬೋದು. ಅಚಲ ಸಪ್ತಮಿ ರಥಸಪ್ತಮಿ ಎಂದು ಉಪ್ಪು ತಿನ್ನುವುದನ್ನು ಖಂಡಿತವಾಗ್ಲೂ ತಪ್ಪಿಸಬೇಕು. ಅಥವಾ ಉಪ್ಪು ದಾನವನ್ನು ಮಾಡುವಂಥವ್ರು ನಾಳೆ ದಿನ ವಿಶೇಷವಾಗಿ ನೀವು ಉಪ್ಪನ್ನು ಕೂಡ ದಾನನ ನೀವು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಹಸುವಿಗೆ ನೀವು ಬೆಲ್ಲನ ತಿನ್ನಿಸ್ಬೋದು. ಅಕಸ್ಮಾತ್ ನಿಮಗೆ ಸೂರ್ಯನಾರಾಯಣ ದೇವಸ್ಥಾನಗಳು ನಿಮಗೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಅಲ್ಲಿ ನಿಮಗೆ ದಾನ ಕೊಡಬೇಕು ಅಂದರೆ ಗೋಧಿನ ದಾನವಾಗಿ ಕೊಡಿ, ಉಪ್ಪನ್ನ ದಾನವಾಗಿ ಕೊಡಿ, ಸಾಸಿವೆನ ದಾನವಾಗಿ ಕೊಡಿ, ಕಪ್ಪು ಎಳ್ಳನ್ನು ನೀವು ದಾನವಾಗಿ ಕೊಡಿ. ಕೆಂಪು ಒಣಮೆಣಸಿನಕಾಯಿಗಳನ್ನು ನೀವು ಅಂದರೆ ಸೂರ್ಯದೇವನ ದೇವಸ್ಥಾನಗಳಿಗಿರ್ಬೋದು ಅಥವಾ ಶನಿಯ ದೇವಸ್ಥಾನಗಳಿರ್ಬೋದು. ಅಕಸ್ಮಾತ್ ನಿಮಗೆ ಅದು ಯಾವುದೂ ಇಲ್ಲ ಅಂದರೆ ಆಂಜನೇಯನ ದೇವಸ್ಥಾನಗಳಿಗೆ ನೀವು ಇಂಥ ವಸ್ತುಗಳನ್ನು ನಾಳೆ ದಿನ ನೀವು ದಾನವಾಗಿ ಕೊಡ್ಬೋದು. ಈ ರೀತಿ ನೀವು ದಾನವಾಗಿ ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ತಿಳಿಸೋ ಅಂಥ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ. ಅಕಸ್ಮಾತ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.